ಇವತ್ತಿನ ದಿವಸ ನಿಮಗೆ ಬಹಳ ಸುಲಭವಾಗಿ ಈರುಳ್ಳಿ ಆಲೂಗಡ್ಡೆ ಸಾಂಬಾರು ಮಾಡೋದು ಹೆಂಗೆ ಅಂತ. ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದಿರೋದು. ನಾನೊಂದು 3 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ. ಹುರಿಯೋದು ಹೇಗೆ ಅಂತ ತೋರಿಸಿದ್ನಲ್ಲ ಅದೇ ಪುಡಿ ಇದು. ಮಿಕ್ಸಿ ಮಾಡೋಣ, ನುಣ್ಣಗೆ ರುಬ್ಕೊಂಬರಬೇಕು. ಒಂದು ಅರ್ಧ ಪಾವು ಬೇಳೆನ ಈಗ ಆಲ್ರೆಡಿ ಕುಕ್ಕರಲ್ಲಿ ಒಂದು 2 ವಿಜಿಲ್ ಹೊಡೆಸ್ಕೊಂಡು ಬಂದಿದ್ದೆ. ಒಂದೇ ಒಂದು ದಪ್ಪ ಟೊಮೆಟೊ, 1 ಟೊಮೆಟೊ ಹಾಕಿದ್ದೀನಿ. ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡಿಬಿಡೋಣ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು 1000 ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ನಾನು ಈ ದಿವಸ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಹೊರಟಿರೋವಂಥದ್ದು, ನಿಮ್ಗೆ ಈ ಹಿಂದಿನ ಎಪಿಸೋಡಲ್ಲಿ ನಿಮಗೆ ಸಾಂಬಾರು ಪುಡಿ ಹೇಗೆ ಹುರ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೆ. ಅದೇ ಸಾಂಬಾರು ಪುಡಿಯನ್ನು ಬಳಸ್ಕೊಂಡು ಇವತ್ತೊಂದು ಈರುಳ್ಳಿ ಆಲೂಗಡ್ಡೆ ಸಾಂಬಾರು ಅಥವಾ ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿ ತೋರಿಸೋದಕ್ಕೆ ಹೊರಟಿದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ತಾ ದೇವ್ರನ್ನ ಸ್ಮರಿಸ್ತಾ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಡೋಣ. ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ಒಂದು ಸ್ವಲ್ಪ ರಿಫೈಂಡ್ ಆಯಿಲ್, ಒಂದು 2 ಸ್ಪೂನ್ನಷ್ಟು. ಸ್ನೇಹಿತರೆ ನೋಡಿ, ಇವತ್ತಿನ ದಿವಸ ನಿಮಗೆ ಬಹಳ ಸುಲಭವಾಗಿ ಈರುಳ್ಳಿ ಆಲೂಗಡ್ಡೆ ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡಿ. ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದಿರೋದು. 3 ಈರುಳ್ಳಿನ ಬಾಡಿಸೋದಕ್ಕೆ ಆವಾಗಲೇ ಒಂದು 2 ಸ್ಪೂನ್ 3 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೆ. ಆ ಆಯಿಲು ಕಾದ ತಕ್ಷಣ ಈರುಳ್ಳಿ ಹಾಕಿದೆ. ಈರುಳ್ಳಿ ಹಾಕಿದ ಮೇಲೆ ಒಂದು ಚೂರು ಅರಿಶಿನ ಪುಡಿ ಹಾಕಿದ್ದೀನಿ. ಈರುಳ್ಳಿ ಕ್ಲೀನಾಗಿ ಬಾಡಬೇಕು. ಈರುಳ್ಳಿ ಬಾಡಿದ್ರೆ ಹಸಿ ವಾಸನೆ ಹೋಗುತ್ತಲ್ಲ, ಆವಾಗ ನಿಮಗೆ ಸಾಂಬಾರಿನ ರುಚಿ ಜಾಸ್ತಿ ಆಗುತ್ತೆ. ಈರುಳ್ಳಿ ಫ್ರೈ ಆಯಿತು. ನಾನೊಂದು 3 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕುವ. ದಪ್ಪ ಆಲೂಗಡ್ಡೆ, 3 ಆಲೂಗಡ್ಡೆ ಹಾಕಿದ್ದೀನಿ. ಈಗ ಇದನ್ನು ಒಂದು ಸಾರಿ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಲ್ಲಿಗೆ ಹಾಕಿ, ತರಕಾರಿ ಮುಳುಗುವಷ್ಟು ನೀರು. ಯಾವಾಗ ನಾವು ತರಕಾರಿಗಿಂತ ಜಾಸ್ತಿ ನೀರು ಹಾಕ್ತೀವಿ ಆವಾಗ ಸಾಂಬಾರು ಗೊಜ್ಜು ಏನೇ ಮಾಡಲಿಕ್ಕೆ ಹೋಗ್ತೀವಲ್ಲ ಅದರ ಒಂದು ಥಿಕ್ನೆಸ್ ಇರ್ಬೋದು. ಒಂದು ಸಾಂಬಾರು ಇಷ್ಟೇ ಗಟ್ಟಿಯಾಗಿರಬೇಕು ಅಂತ ಇರುತ್ತೆ, ಅದರಲ್ಲಿ ಹಾಕ್ಬೋದು. ಇದೆಲ್ಲ ಏರುಪೇರುಗಳಾಗುತ್ತೆ. ಉಪ್ಪು, ಹುಳಿ, ಖಾರ ಇವೆಲ್ಲ ಅದು ಏರುಪೇರಾಗುತ್ತೆ. ಯಾವಾಗಲೂ ನೀವು ಸಾಂಬಾರಿಗಾಗಲಿ ಯಾವುದಕ್ಕೆ ಆಗಲಿ ತರಕಾರಿಯನ್ನು ಬೇಯಕ್ಕಿಡುವಾಗ ಆ ತರಕಾರಿ ಮುಳುಗುವಷ್ಟು ಮಾತ್ರ ನೀರನ್ನು ಇಡಬೇಕು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. 1 ಸ್ಪೂನ್ನಷ್ಟು ಸ್ವಲ್ಪ ಈ ತರಕಾರಿ ಹಿಡಿಯೋಷ್ಟು ಉಪ್ಪನ್ನು ಹಾಕೋಣ. ಈ ಆಲೂಗಡ್ಡೆ ಬೇಯೋವರೆಗೂ ನಾವು ಹಿಂದೆ ಮಾಡಿ ತೋರಿಸಿದ್ವಲ್ಲ ಸಾಂಬಾರು ಪುಡಿ, ಆ ಸಾಂಬಾರು ಪುಡಿ ಜೊತೆಗೆ 1 ಬಟ್ಲು ತೆಂಗಿನಕಾಯನ್ನು ಹಾಕಿ ರುಬ್ಕೊಂಬರೋಣ. ಬನ್ನಿ. 1 ಹೋಳು ಅಂದರೆ ಅರ್ಧ ತೆಂಗಿನಕಾಯಿ ತುರ್ಕೊಂಡಿದ್ವಿ, ಅದನ್ನು ಹಾಕಿದ್ದೀನಿ. ಈ ಹಿಂದೆ ನಾನು ನಿಮಗೆ ತೋರಿಸಿದಂಥ ಸಾಂಬಾರು ಮಸಾಲೆ ಹುರಿಯೋದು ಹೇಗೆ ಅಂತ ತೋರಿಸಿದ್ನಲ್ಲ ಅದೇ ಪುಡಿ ಇದು. 1, 2, 3 ಸ್ಪೂನ್ ಪುಡಿ ಹಾಕಿದ್ದೀನಿ. ಬೇಕಾದ್ರೆ ಒಂಚೂರು ಖಾರ ಬೇಕು ಅಂದರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ. ಅದೇ ಪುಡಿ
ಇದಕ್ಕೆ ನೀರು ಹಾಕಿ ಮಿಕ್ಸಿ ಮಾಡೋಣ. ನುಣ್ಣಗೆ ರುಬ್ಕೊಂಬರ್ಬೇಕು. ಒಂದು ಅರ್ಧ ಪಾವು ಬೇಳೆನ ಈಗ ಆಲ್ರೆಡಿ ಕುಕ್ಕರಲ್ಲಿ ಒಂದು 2 ವಿಸಿಲ್ ಹೊಡೆಸ್ಕೊಂಡು ಬಂದಿದ್ದೆ. ಅದನ್ನು ಕೂಡ ತರಕಾರಿ ಆಲೂಗೆಡ್ಡೆ ಈರುಳ್ಳಿ ಬೆಂದೋಗಿರುತ್ತೆ. ಆಲೂಗೆಡ್ಡೆ ಇನ್ನೊಂದು ಸ್ವಲ್ಪ ಬೇಯಬೇಕು. ಈ ಹೊತ್ತಲ್ಲಿ ನಾವು ಬೇಳೆಯನ್ನು ಬೆರೆಸ್ಕೋಬೇಕು. ಅಕಸ್ಮಾತ್ ಬೇಳೆ ಸ್ವಲ್ಪ ಕಡಿಮೆ ಬೆಂದಿದ್ರೂ ಆ ಬೇಳೆ ಬೇಯೋ ಹೊತ್ತಿಗೆ ಈ ಆಲೂಗೆಡ್ಡೆನೂ ಬೆಂದೋಗುತ್ತೆ. ಸ್ನೇಹಿತರೆ ನೋಡಿ, ನಾನು ಯಾತಕ್ಕೆ ತರಕಾರಿ ಮುಳುಗೋವಷ್ಟೇ ನೀರನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಅಂತ. ನೋಡಿ, ಆಲೂಗಡ್ಡೆ ಬೆಂದಾಯಿತು, ಈರುಳ್ಳಿ ಬೆಂದಾಯಿತು, ಆಯಿತಾ. ಬೇಳೆ ಹಾಕಿದ್ವಿ, ಅದು ಸ್ವಲ್ಪ ಬೇಯಬೇಕಿತ್ತು, ಒಂದು 3/4 ಭಾಗ ಬೆಂದಿತ್ತು. ಅದನ್ನು ಇಲ್ಲೇ ಬೆರೆಸಿದ್ವಿ, ಅದು ಕೂಡ ಇನ್ನೂ ಬೆಂದ್ಕೋತು. ನೋಡಿ, ಸಣ್ಣಕ್ಕೆ ಹೆಚ್ಚಿರುವಂಥ ಟೊಮೆಟೊನ ಒಂದೇ ಒಂದು ದಪ್ಪ ಟೊಮೆಟೊ, 1 ಟೊಮೆಟೊ ಹಾಕಿದ್ದೀನಿ, ಆಯಿತಾ. ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕ್ಲೀನಾಗಿ ಕಲಿಸ್ಕೊಂಡು ಅದರ ನೀರನ್ನು ಇಲ್ಲೇ ಹಾಕಿ. ಏನಿವರು ಎಲ್ಲದಕ್ಕೂ ಬೆಲ್ಲ ಹಾಕ್ತಾರಲ್ಲ ಸಾಂಬಾರಕ್ಕೆ, ಸಿಹಿ ಆಗ್ಬಿಡಲ್ವಾ ಅಂತ ನೀವು ಅನ್ಕೋತೀರ. ಯಾವುದೇ ಪದಾರ್ಥದಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಎಲ್ಲ ಇದ್ರೇ ಅದು ಒಂದು ಪರಿಪೂರ್ಣವಾಗಿ ಪಕ್ವವಾದಂಥ ಖಾದ್ಯವಾಗಿ ತಯಾರಾಗುತ್ತೆ. ಬೆಲ್ಲ ನಾವು ಹಾಕ್ತೀವಿ, ನಿಮಗೆ ಬೇಕಾದರೆ ಹಾಕಿ, ಇಲ್ಲ ಅಂದರೆ ಬಿಡಿ. ಒಂದು 1/4 ಅಚ್ಚು ಬೆಲ್ಲ ಹಾಕಿದ್ದೀನಿ, ಆಯಿತಾ. ಆಮೇಲೆ ಆವಾಗ ತರಕಾರಿ ಬೇಯೋಷ್ಟು ಮಾತ್ರ ಉಪ್ಪು ಹಾಕಿದ್ವಿ ಅಲ್ವಾ. ಈಗ ಅಷ್ಟೇ ಉಪ್ಪನ್ನು ಮತ್ತೆ ಕಲ್ಲುಪ್ಪು ಹಾಕಿದ್ದೀನಿ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡಿಬಿಡೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಇಲ್ಲೇ ಹಾಕಿದ್ದೀವಿ. ಆಹಾ ನೋಡಿ, ಕೆಲವ್ರಿಗೆ ಗಟ್ಟಿಯಾದ ಹುಳಿ ಬಹಳ ಇಷ್ಟವಾಗುತ್ತೆ, ಕೆಲವರಿಗೆ ಸ್ವಲ್ಪ ತೆಳ್ಳಗಿರಬೇಕು, ಗಟ್ಟಿನೂ ಆಗಬಾರ್ದು ಮತ್ತು ತೆಳುನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಅಂಥವ್ರು ಬೇಕಾದರೆ ನೀರನ್ನು ಕೊಟ್ಕೊಳ್ಳಿ. ಆದರೆ ನಾನಿಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಮಾಮೂಲಾಗಿ ಆಲೂಗಡ್ಡೆ ಈರುಳ್ಳಿ ಹುಳಿ ಹೇಗಿರಬೇಕು ಸಾಂಬಾರು, ಆ ಒಂದು ಹಂತದ್ದನ್ನು ಮಾತ್ರ ತೋರಿಸ್ತಿದ್ದೀನಿ. ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ, ಒಂದು 200 ml ನೀರು ಹಾಕಿದ್ದೀನಿ. ನೋಡಿ, ಈ ಹದಕ್ಕೆ ಬರುತ್ತೆ. ಇನ್ನೇನಿಲ್ಲ, ಇದು ಕುದಿಬೇಕು. ಕುದ್ದ ಮೇಲೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ಈರುಳ್ಳಿ ಆಲೂಗೆಡ್ಡೆ ಹುಳಿ ಸಂಪೂರ್ಣವಾಗುತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟು ಒಗ್ಗರಣೆ ಮಾಡ್ಬೋಣ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಒಂದೊಂದು ಕಾರಣಗಳಿರುತ್ತೆ ನೋಡಿ. 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿತ್ತು, ಸಾಸಿವೆ ಚೆನ್ನಾಗಿ ಸಿಡೀತಿದೆ. ಮೆಣಸಿನ್ಕಾಯಿ ಹಾಕಿದೆ, ಸ್ವಲ್ಪ ಕರಿಬೇವು ಹಾಕಿದೆ, ಒಂದು ಚೂರು ಹಿಂಗೆ ಹಾಕಿ, ಒಲೆ ಆಫ್ ಮಾಡಿದ್ದೀನಿ. ಸಾಂಬಾರು ಇನ್ನೂ ಕುದಿಯೋವಂಥ ಹಂತದಲ್ಲಿದೆ ನೋಡಿ. ನೋಡಿ, ಈರುಳ್ಳಿ ಆಲೂಗೆಡ್ಡೆ ಹುಳಿ ಮಾಡಿದ್ದೀನಿ ನೋಡಿ. ಯಾವ ಹದದಲ್ಲಿದೆ ಅಂತ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಲೆ ಆಫ್ ಮಾಡಿದ್ದೀನಿ. ಹೈ ಕ್ಲಾಸ್ ಈರುಳ್ಳಿ ಆಲೂಗೆಡ್ಡೆ ಹುಳಿ, ಅನ್ನ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಅರಳಸಂಡಿಗೆ ಕರೆದ್ಬಿಟ್ಟು ಜೊತೆಗೆ ತಿಂತಾಯಿದ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣಲ್ಲ, ಒಂದೇ ಗೇಣು ಸ್ವರ್ಗಕ್ಕೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅರಳಸಂಡಿಗೆ ಎಲ್ಲಿ ಸಿಗುತ್ತೆ ಅಂತಲ, ಅರಳಸಂಡಿಗೆ ಇದೇ ನಮ್ಮ ಸತ್ವ ವೆಬ್ಸೈಟು, ಅದರಲ್ಲಿ ಹೋಗಿ ಆನ್ಲೈನ್ಲೇ ಆರ್ಡ್ರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಒಳ್ಳೆ ಹೈ ಕ್ಲಾಸ್ ಆಗಿರೋ ಅರಳಸಂಡಿಗೆ ಬರುತ್ತೆ ಅಂತ ಹೇಳ್ತಾ ಮುಗಿಸ್ತೀನಿ. ಅನ್ನ ಮಾಡಿಕೊಂಡು ಊಟ ಮಾಡಿ, ಹೊಟ್ಟೆ ತುಂಬ ಅರಳಸಂಡಿಗೆ ಜೊತೆ
ಬರಲಾ? ನಮಸ್ಕಾರ.